ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ಬುಧವಾರ ವ್ಲಾಗ್. ಇದು ನನಗೆ ಹಾಕೋಕ್ಕಾಗಿರಲಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಇವತ್ತು ಹಾಕ್ತಾಯಿದ್ದೀನಿ. ನಾವು ಅವತ್ತು ಮಂಗಳವಾರ ಸಾಯಂಕಾಲ ಇದು ಸಂಕ್ರಾಂತಿ ಹಬ್ಬ ಐತಲ್ಲ, ಅವತ್ತು ನಮ್ಮ ದೊಡ್ಡಮ್ಮಂಗೆ ಹುಷಾರಿಲ್ಲ ಅಂತಂದು ಮತ್ತು ಹಾಗೆ ಹೋಗಿ ಬರೋಣ ಅಂತಂದು ಇಲ್ಲೇ ಸಿರ್ಸಿ ಹತ್ರ ದಾಸನಕೊಪ್ಪ ನೆಕ್ಸ್ಟ್ ಬರೋದೇ ಕ್ಯಾದಗಿಕೊಪ್ಪ ಅಂತ, ಅಲ್ಲಿ ನಮ್ಮ ದೊಡ್ಡಮ್ಮರ ಮನೆ ಇದೆ, ಅಲ್ಲಿ ಹೋಗಿದ್ವಿ. ನಾನು ನಮ್ಮ ತಂಗಿ ಮಗ, ನನ್ನ ಮಗಳು, ನಾವು 4 ಜನ ಹೋಗಿದ್ವಿ ಬಸ್ಸಿಗೆ. ನಮ್ಮ ಹಸ್ಬೆಂಡ್ ಅವ್ರು ಯಾರೂ ಬರಲಿಲ್ಲ, ಅವ್ರಿಗೆ ರಜೆ ಇರಲಿಲ್ಲ, ನಾವು ಅಷ್ಟೇ ಹೋಗಿದ್ವಿ ಅವತ್ತು. ಇಲ್ಲಿ ನೋಡಿ, ಇದು ನಮ್ಮ ದೊಡ್ಡಮ್ಮರ ಮನೆ. ಇದು ಈ ಥರ ಎಲ್ಲ ತೋಟ ಇದೆ ಸುತ್ತಮುತ್ತ. ಈಗ ಈ ಕಡೆ ಹೊಸ ಮನೆ ಕಟ್ತಾ ಇದ್ದಾರೆ. ಇಲ್ಲೊಂಥರ ಚೆನ್ನಾಗಿದೆ ಪ್ಲೇಸು, ನಮಗೆ ಇಲ್ಲಿ ಹೋಗೋಕೆ ತುಂಬ ಇಷ್ಟ ಆಗ್ತೈತಿ. ಯಾವಾಗಾರು ಹೋದ್ರೆ ಹೋಗಿ ಬರ್ತೀವಿ. ನೋಡ್ರಿ, ಇದೆಲ್ಲ ಈ ಥರ ಜೇನೆಲ್ಲ ಸಾಕ್ಕೊಂಡಿದ್ದಾರೆ. ಈ ಥರ ಹಿಂದ್ಗಡೆ ಎಲ್ಲ ತೋಟ ಇದೆ, ಸುಮಾರು ಒಂದು 3-4 ಎಕರೆ ಇರ್ಬೋದು ನನ್ನ ಪ್ರಕಾರ, ಎಷ್ಟಿದೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಈ ಥರ ಬ್ಲೂ ಕಲರ್ ಎಲ್ಲ ಜೇನಿನ ಬಾಕ್ಸ್ಗಳು ಅವೆಲ್ಲ ಮೊದಲಿಗೆಲ್ಲ ತುಂಬ ಇದ್ವು, ಇವಾಗ ಸ್ವಲ್ಪ ಇದ್ದಾವೆ. ನಾವು ಹೋಗಿದ್ವಿ ಅವತ್ತು. ನೆಕ್ಸ್ಟ್ ಡೇ ಹಾಗೆ ಸ್ವಲ್ಪ ಕೆಲಸ ಇತ್ತು ಹೊಲದಲ್ಲಿ ಅಂತ ಅಂದು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ತಂಗಿ ತರಕಾರಿ ಹರಿತಾ ಇದ್ದಾರೆ. ಅಲ್ಲೆಲ್ಲ ತರಕಾರಿ, ಬೆಂಡೆಕಾಯಿ, ಹಸಿಮೆಣ್ಸಿನ್ಕಾಯಿ, ಬೀನ್ಸ್ ಈ ಥರ ಎಲ್ಲ ಹಾಕ್ಕೊಂಡಿದ್ದಾರೆ, ತೊಂಡೆಕಾಯಿ ಅವೆಲ್ಲ ನೋಡಿ ಅವ್ರು ಹರಿತಾ ಇದ್ದಾರೆ. ನಾನು ಈ ಹುಡುಗರಿಗೆ ನೋಡಿಕೊಂಡು ಹಾಗೆ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇಲ್ಲಿ ನೋಡಿ, ಹೊಸದಾಗಿ ಗಾರ್ಡನ್ ಮಾಡಬೇಕು ಅಂತ ಅಂದು ಈ ಥರ ಎಲ್ಲ ಹೂವಿನ ಗಿಡ ಎಲ್ಲ ಹಚ್ಕೊಂಡಿದ್ದಾರೆ. ಇದೆಲ್ಲ ನಮ್ಮ ಅಕ್ಕ ಮತ್ತು ನಮ್ಮ ಅಣ್ಣ ಅವ್ರು ಮಾಡಿರೋ ಪ್ಲ್ಯಾನ್ ಅಂತೆ. ನೆಕ್ಸ್ಟ್ ನಮ್ಮ ಮನೆ ಚೆನ್ನಾಗಾದ್ಮೇಲೆ ಇದನ್ನು ಗಾರ್ಡನ್ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊತಾರಂತೆ. ಈಗೆಲ್ಲ ಹಾಕಿದ್ದಾರೆ ಹುಲ್ಲು ಎಲ್ಲ. ಇಲ್ಲಿ ನೋಡಿ, ಇದು ತೊಂಡೆಕಾಯಿ ಬಳ್ಳಿ. ಇದು ತೊಂಡೆಕಾಯಿ ಬಳ್ಳಿನ ಈ ಥರ ಇದು ಮಾಡ್ಕೊಂಡಿದ್ದಾರೆ, ತೋಟ ಮಾಡ್ದಂಗೆ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿದೆ. ಬನ್ನಿ ಒಳಗಡೆ ನೋಡಿ, ಗೊತ್ತಾಗುತ್ತೆ ಎಷ್ಟು ನೆರಳಿದೆ ಅಷ್ಟು. ಮತ್ತು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ತುಂಬ ತೋಟನ. ಇದು ತೊಂಡೆಕಾಯಿ ತೋಟ. ಇದು ನೋಡಿ ಎಷ್ಟು ನೆರಳಿದೆ, ತುಂಬ ಬಿಡ್ತಾವೆ. ಈಗ ಚಳಿಗಾಲ ಅಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ಆಗಿದ್ದಾವಂತೆ ತೊಂಡೆಕಾಯಿ ಬಿಡೋದು. ಸ್ಟಾರ್ಟಿಂಗಲ್ಲೆಲ್ಲ ತುಂಬ ಭಾಳ ಬರ್ತಿದ್ವಂತೆ, ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತೆ. ನೋಡಿ, ಈ ಕಡೆ ಎಲ್ಲ ಇನ್ನು ಬಾಳೆ ತೋಟ ಮತ್ತು ಅಡಿಕೆ ತೋಟ, ಇನ್ನು ತೊಂಡೆಕಾಯಿ ತೋಟದ ಪಕ್ಕ ಮಾಡ್ಕೊಂಡಿದ್ದಾರೆ. ಈ ಥರ ಐತಿ. ಇಲ್ಲಿ ನೋಡ್ರಿ, ಚಿಕ್ಕು ಹಣ್ಣಿನ ಗಿಡ. ಇದು ಚಿಕ್ಕು ಹಣ್ಣು ಸಪೋಟ ಅಂತೆಲ್ಲ, ಅದು ಇದು ಬಿಡ್ತಾ ಇದ್ದಾವೆ ಭಾಳ. ಇದರಲ್ಲಿ ಚಿಕ್ಕು ತೆಂಗಿನ ಮರ, ಮಾವಿನ ಮರ, ಕರಿವೆ ಗಿಡ ಎಲ್ಲ ಹಾಕೊಂಡು ನೋಡ್ರಿ. ಇದು ನಮ್ಮ ದೊಡ್ಡಮ್ಮ, ನಮ್ಮ ತಂಗಿ ಮೆಣಸಿನ್ಕಾಯಿ ಹರಿತಾ ಇದ್ದಾರೆ ಅವರು. ಈ ಥರ ಇದೆ, ಒಂಥರ ಖುಷಿ ಆಗುತ್ತೆ. ಎಲ್ಲ ಹಸಿರೆಲ್ಲ ಸುತ್ತಮುತ್ತ ಇದೆಯಲ್ಲ, ಎಲ್ಲ ತೋಟ ಇದೆಯಲ್ಲ, ಏನೋ ಒಂಥರ ಹೊಲಕ್ಕೆ ಬಂದಿರೋ ಅಂಥ ಫೀಲು. ಹಾಗೆ ಮನೆಯೂ ಅಲ್ಲೇ ಇದೆಯಲ್ಲ, ಒಂಥರ ಏನೋ ಚೆನ್ನಾಗಿ ಡಿಫ್ರೆಂಟ್ ಅನಿಸ್ತೈತಿ. ಇಲ್ಲಿ ನೋಡಿ, ನಮ್ಮ ತಂಗಿ ಮಗ ಬಿದ್ದ, ಸದ್ಯ ಸೈಕಲ್ ಬೀಳಿಸ್ಕೊಂಡ, ಹೊಡ್ತಾ ಬೀಳಿಲ್ಲ. ಇಲ್ಲಿ ನೋಡ್ರಿ, ಇದು ಜೇನಿನ ಪೆಟ್ಟಿಗೆ. ಇದು ಜೇನಿನ ಪೆಟ್ಟಿಗೆ ಒಂದು 4-5 ಇರ್ಬೋದು ಇವು. ಮೊದಲಿಗೆಲ್ಲ ಒಂದು 10 ಇದ್ವು, ತೆಗ್ದಿದ್ದಾರೆ ಇವಾಗ. ಒಂದು 4 ಇದ್ದಾವೆ, ಪ್ಯೂರ್ ಜೇನು. ಬರ್ರಿ, ಇಲ್ಲಿ ಹೊಸ ಮನೆ ನೋಡ್ಕೊಂಬರೋಣ ಹೆಂಗಿದೆ ಅಂತ. ಇನ್ನೂ ಕಟ್ಟಿಸ್ತಿದ್ದಾರೆ, ರೆಡಿ ಮಾಡಿಸಿಲ್ಲ. ಇನ್ನೂ ಭಾಳ ಕೆಲಸ ಇದ್ದಾವೆ ಹೊಸ ಮನೆದು. ಅಂದರೂ ಹಾಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ನೆಕ್ಸ್ಟ್ ಬರ್ತೇನೆ ಇಲ್ಲ ಅಂತಂದು. ಅದು ರೆಡಿ ಆದಮೇಲೆ ನಾನು ಇನ್ನು ಯಾವಾಗ ಬರೋದೋ ಗೊತ್ತಿಲ್ಲ. ಹಳೆ ಮನೆ ಅದು ಅಲ್ಲಿರೋದು. ಈಗ ಅಲ್ಲಿದೆಯಲ್ಲ, ಅದು ಹಳೆ ಮನೆ. ಈಗ ಕಟ್ತಾ ಇರೋದು ಇದು ಹೊಸ ಮನೆ. ಹೊರಗಡೆ ಎಲ್ಲ ಸಾಮಾನೆಲ್ಲ ಇಟ್ಕೊಂಡಿದ್ದಾರೆ ಈ ಥರ ಎಲ್ಲ ಕಟ್ಟೋದಕ್ಕೆ.
ನೋಡಿ ಅಲ್ಲಿಂದ ಒಂದು ರೋಡ್ ಇದೆ, ಆ ಕಡೆ ಒಂದು ಮೇನ್ ರೋಡ್ ಬರುತ್ತೆ, ಅದು ಸೀದಾ ಕ್ರಾಸಿಗೆ ಹೋಗುತ್ತೆ. ಅಲ್ಲಿ ಬಸ್ ಸ್ಟಾಪ್ ಆಗೋ ಸಿರ್ಸಿ ರೋಡಿಗೆ ಒಂದು ಕ್ರಾಸ್ ಇದೆ, ಅಲ್ಲಿ ಬರುತ್ತೆ ರೋಡ್. ಅದು ನೋಡಿ ನಮ್ಮ ಅಣ್ಣನ ಮಿಷಿನ್ ಇದು ತೋಟದಲ್ಲಿ ಹೊಡಿತಾರಲ್ಲ ಅದು. ಹೊಸ ಮನೆ ಇದು. ಎಂಟ್ರೆನ್ಸಿಗೆ ಒಂದು ರೂಮ್ ಒಂಥರ ಬರುತ್ತೆ, ಒಂಥರ ಸ್ಪೇಸ್ ಇದೆ. ಅದ್ರ ಪಕ್ಕ ಒಂದು ರೂಮ್ ಇದೆ. ಇದು ಹಾಲ್. ಇದು ಹಾಲ್ ತುಂಬ ದೊಡ್ಡದಾಗಿದೆ. ಹಾಲ್ ಇಲ್ಲಿ ಮನೆಗೆ 3 ಬೆಡ್ರೂಮ್ ಇದ್ದಾವೆ. ಒಂದು ಹಾಲು, ಒಂದು ಕಿಚನ್ನು, ಹೊರಗಡೆ ಹಿತ್ತಲ ಇದೆ, ಮುಂದ್ಗಡೆನೂ ಜಾಗ ಇದೆ. ಈ ಥರ ಹೊಲ ಎಲ್ಲ ತುಂಬ ಚೆನ್ನಾಗಿ ಜಾಗ ಇದೆ, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇನ್ನು ರೆಡಿ ಆದಮೇಲೆ ಗೊತ್ತಾಗುತ್ತೆ ಯಾವ ಥರ ಅಂತ ಅಂದು. ನೋಡಿದರೆ ಇದೊಂದು ಬೆಡ್ರೂಮ್. ಇದು ಕಿಚನ್ ರೂಮ್ ಪಕ್ಕ ಇರೋದು, ಬಟ್ ಅದು ಬೆಡ್ರೂಮ್ ಮಾಡ್ಕೊತಾರೋ ಅದನ್ನು ಸ್ಟೋರ್ ರೂಮ್ ಮಾಡ್ಕೊತಾರೋ ಗೊತ್ತಿಲ್ಲ. ಇದು ಕಿಚನ್ ಇದಿಲ್ಲ ನೋಡ್ರಿ, ಇದು ಹೊಗಿಗೂಡಿದು ಚೆನ್ನಾಗಿದೆ. ಹೊಗಿಗೂಡು ಎಲ್ಲ ಸ್ಕೆಚ್ ಮಾಡ್ಕೊಂಡಿದ್ದಾರೆ. ಎಲ್ಲ ಟೈಲ್ಸು ಕುಂದಿರ್ಸೋದಕ್ಕೆ ಮತ್ತು ಸಿಂಕ್ ಕುಂದಿರ್ಸೋದಕ್ಕೆ, ಕಿಚನ್ ಕಟ್ಟಿ ಕುಂದಿರ್ಸೋದಕ್ಕೆಲ್ಲ ಮಾರ್ಕ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇದು ಹಿತ್ತಲ. ಹಿಂದ್ಗಡೆ ಒಂದು ವಾಶ್ರೂಮು, ಟಾಯ್ಲೆಟ್ ರೂಮು, 2 ರೂಮು. ಮತ್ತು ಇನ್ನು ಜಾಗ ಇದೆ, ಅದನ್ನೆಲ್ಲ ಮ್ಯಾಲೆ ಸೀಟ್ ಹಾಕಿಸಿ ಇನ್ನು ಅಲ್ಲಿ ಬಾಂಡೆ ತಿಕ್ಕೋದು, ಎಲ್ಲ ಬಟ್ಟೆ ಒಗೆಯೋದು ಮಾಡ್ತಾರಂತೆ. ಹಿಂದ್ಗಡೆ ಇದು ಹಿತ್ತಲ. ಇದು ನೋಡೋಣ, ನೆಕ್ಸ್ಟ್ ಟೈಮ್ ಯಾವಾಗಾರ ಬಂದರೆ ವಿಡಿಯೋ ಮಾಡ್ತೇನೆ ರೆಡಿ ಆದಮೇಲೆ. ಸದ್ಯಕ್ಕೆ ಈ ಥರ ಮಾಡೋಣ ಅಂತ ಅನ್ನಿಸ್ತೋದಕ್ಕೆ ಮಾಡಿದೆ. ಬನ್ನಿ, ಇದ್ರ ಮ್ಯಾಲ್ಗಡೆ ಸಜ್ಜಾ ಮಾಡಿಸಿದ್ದಾರೆ. ಇದು ಮಾಡಿಸಿದ್ದಾರೆ, ಚಾವಣಿ ಅಂತಾರಲ್ಲ ಅದು ಮಾಡಿಸಿದ್ದಾರೆ. ಅದು ಒಂಥರ ನೋಡಿ, ಮೆಟ್ಲು ಮಾಡಿ ಈ ಥರ ಇದು ಮೇಲ್ಗಡೆ ಮೆಟ್ಲು ಹತ್ತಬೇಕು. ಒಂಥರ ಒಂದು ದೊಡ್ಡ ಹಾಲ್ ಇದ್ದಂಗಿದೆ. ಇಲ್ಲೆಲ್ಲ ಸಾಮಾನು ಇಂಥ ಹಳೆ ಸಾಮಾನೆಲ್ಲ ತಂದು ಇಟ್ಟಿದ್ದಾರೆ. ಇದರಲ್ಲಿ ದೊಡ್ಡ ಹಾಲ್ ಇದ್ದಂಗಿದೆ. ಮನೆ ಮೇಲ್ಗಡೆ ಫುಲ್ಲು ಒಂಥರ ಮನೆ ಇದ್ದಂಗಿದೆ. ಅಲ್ಲೂ ಕೂಡ ಉಳ್ಕೋಬೋದು, ಯಾರಾದರೂ ಬಂದರೆ ಗೆಸ್ಟ್ ಆ ಥರ ಏನಾರು ಇದ್ದರೆ ಉಳ್ಕೋಬೋದು ಅಲ್ಲಿ. ಚೆನ್ನಾಗಿದೆ ಒಂಥರ. ನಿಮಗೇನು ಅನ್ನಿಸ್ತು ಅಂತ ಅಂದು ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಬಾಯ್ ಅಂತ ಹೇಳ್ತಾ ಮುಂದಿನ ವಿಡಿಯೋನ ಹಾಕಬೇಕಾ ಬೇಡ ಅಂತ ಕಮೆಂಟ್ಸ್ ಮಾಡಿ. ಇವು ನನ್ನ ಮೊದಲನೇ ವಿಡಿಯೋ ಆಗಿದ್ದಾವೆ. ಥ್ಯಾಂಕ್ ಯು.